ಹೋಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಸ್ವಾಮಿ, ಜನ ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ, ನೀವೆಲ್ಲ ತೀರ್ಥದಿಂದ ಬಾಯಿ ತೊಳಿತಾ ಇದ್ದೀರ. ಯೂಸ್ಲೆಸ್. ಹೇ, ನೀವೆಲ್ಲ ನಾನ್ ಸೆನ್ಸ್ಗಳು. ನಾನೊಬ್ಬ ಸೆನ್ಸಿಬಲ್ ಪರ್ಸನ್ ಇಲ್ಲಿದ್ದೇನೆ. ಇದ್ಯಾರಿದು ಅನ್ನೋನ್ ಪರ್ಸನ್? ಸ್ವಾಮಿ, ಆಟೋ ಬರ್ತೀರಾ? ಸರಿ, ಈಗ ನೋ ಡ್ಯೂಟಿ, ಓನ್ಲಿ ಓಟಿ. ಅಲ್ಲ ರೀ, ನಮಸ್ಕಾರ. ಕೆಲಸ ಮುಗಿದ್ಮೇಲೆ ಒಂದು ಚೂರು ಉಯ್ಕೊಳ್ಳೋದು ವಾಡಿಕೆ. ನೀವೆಲ್ಲ ಏನ್ರಿ ಕುಡ್ದು ಫುಲ್ ಟೈಟ್ ಆಗಿಬಿಟ್ಟಿದ್ದೀರಾ? ಯಾರಲ್ಲೇ ಒಂದು ಶಂಕರ್ನಾಗ ಒಂದು ಹಾಡಾಗುರ, ಅದು ಬೇರೆ ಎಂಜಾಯ್ಮೆಂಟ್ ಬೇಕು. ಅಂದು ಮುಳುಗಿದರು ಸಹಸ್ರಾರು ಜನರು ಟೈಟಾನಿಕ್ ನಲ್ಲಿ. ಇಂದು ಪ್ರತಿದಿನ ಲಕ್ಷಾಂತರ ಜನ ಮುಳುಗುತ್ತಿದ್ದಾರೆ ಟೈಟ್ ಆಗುವ ಟ್ಯಾನಿಕ್ ನಲ್ಲಿ. ಒಂಚೂರು ಎಸ್ಕತ್ತೀರಾ? ನಮ್ಗೆ ಅಭ್ಯಾಸ ಇಲ್ಲ ಸ್ವಾಮಿ. ಅಭ್ಯಾಸ ಇಲ್ಲ ಅಂದ್ಮೇಲೆ ಕಬ್ಬಣದ ಅಂಗಡಿಲಿ ನೋಡಕ್ ಏನ್ ಕೆಲಸ ಕೆಲ್ಸಗಳೇ ರೀ? ಮದ್ಯಪಾನ ಮೃತ್ಯುವಿಗೆ ಆಹ್ವಾನ ಅಂತ ಗಾಂಧೀಜಿ ಹೇಳಿದ್ದಾರೆ, ಅದ್ ನಿಮ್ಗೆ ಗೊತ್ತು ತಾನೆ? ಅದಕ್ಕೆ ಕುಡಿತಾ ಇರೋದು ಅಂತ ಮಾತು ಹೇಳಿದ ಮಹಾತ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಫೀಲಿಂಗ್ ಆಗಲ್ವಾ? ಅಪ್ಪ ಸ್ವಾಮಿ, ನಿನ್ನ ಫೀಲಿಂಗ್ಸ್ಗೆ ಆ ಮಹಾನ್ ಬಾಬಾ ಗಾಂಧೀಜಿನೇ ಸಿಕ್ಕಿದ್ನೇನಯ್ಯ. ಏನಯ್ಯ ಕರ್ಮ ನಮ್ ದೇಶದ್ದು. ಇನ್ನೂ ಒಬ್ರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ನೋವಾಯ್ತೈತಣ್ಣ. ಯಾರಣ್ಣ ಅದು? ಕರ್ನಾಟಕ ರತ್ನ ಡಾಕ್ಟರ್ ರಾಜಕುಮಾರ್ ಅವರು. ತುಂಬಾ ಚೆನ್ನಾಗ್ ಆಡ್ತೀಯ ನೀನ್, ಯೋಗ್ಯತೆ. ಕೂತ್ಕೋ ರೀ. ಅಣ್ಣವ್ರು ಆಕ್ಟ್ ಮಾಡ್ಬೇಕಾದ್ರೆ ಒಂದೇ ಒಂದು ಸೀನಲ್ಲಿ ಕುಡಿಯೋದಾಗ್ಲಿ ಸಿಗರೇಟ್ ಸೇದೋದಾಗ್ಲಿ ಮಾಡಿ ತೋರ್ಸಿಲ್ಲ ರೀ. ಯಾಕೆ ಗೊತ್ತಾ? ಅದನ್ನ ನೋಡಿ ನಮ್ಮ ಅಭಿಮಾನಿಗಳು ಯಾರು ಹಾಳಾಗಿ ಹೋಗ್ಬಾರ್ದು ಅಂತ. ಅವ್ರ ಹೆಸರು ಹೇಳೋ ಯೋಗ್ಯತೆನೂ ನಿಮಗಿಲ್ಲ. ತಪ್ಪಾಯ್ತು ದೊರೆ, ನನ್ ಬಿಟ್ಬಿಡಪ್ಪ, ಇನ್ನೊಂದ್ಸರಿ ಮಾತಾಡಲ್ಲ. ನಾನು ಯಾಕೆ ಕುಡಿತಾ ಇದ್ದೀನಿ ಗೊತ್ತಾ? ಯಾಕೆ? ನನ್ ತಲೆ ಮೇಲೆ ಜವಾಬ್ದಾರಿ ಇದೆ, ನಿಮ್ಗಿಲ್ಲ. ಕುಡಿತಾ ಇಲ್ಲ. ಏನಪ್ಪ ಅಂತ ಜವಾಬ್ದಾರಿ ನಿನಗೆ? ನಮ್ಮ ದೇಶದ ಬಗ್ಗೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತೇಳಿ ಒಬ್ಬೊಬ್ಬ ಪ್ರಜೆ ತಲೆ ಮೇಲೆ 1000 ರೂಪಾಯಿ ಸಾಲ ಇಟ್ಟಿದ್ದಾರೆ ರಾಜಕಾರಣಿಗಳು. What I am saying, our country, ನಮ್ಮ ದೇಶನ ನಮ್ಲು ಸೇರಿಸಿ ಹೋಲ್ಸೇಲ್ ಎಲ್ಲಿ ಸೇಲ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ. ಭಯ. ಇನ್ನು ಸ್ವಲ್ಪ ದಿನ ಕಾದ್ ನೋಡಿ ಅದು ಹೋಗ್ಬಿಡುತ್ತೆ. ಇಷ್ಟೇನಾ? ಸದ್ಯಕ್ ನಾನೇನು ಮಾತಾಡಲ್ಲ. ಒಂದಲ್ಲ ಒಂದಿನ ನಿನಗೆ ಬ್ಯಾಡ್ ಟೈಮ್ ಅಂದೇ ಬರುತ್ತೆ, ಆವಾಗ ನೀನ್ ಟೈಟ್ ಮಾಡ್ತೀನಿ. ನಾನು ಆಲ್ರೆಡಿ ಡೈಟು. ಸ್ವಲ್ಪ ತಿಂದ್ರೆ ಬಿಲ್ಲು ನಡ್ಬಿಡ್ಕಪ್ಪ, ಬರ್ತೀನಪ್ಪ. ಅಪ್ಪ ಹೇಳಪ್ಪ, ಅಪ್ಪ ಹೇಳಪ್ಪ, ಮನೆಗೆ ಬೇಡ, ಇನ್ನೊಂದು ಕೊಡ್ರಿ. ಬರಪ್ಪ. ಎಲ್ಲವರಪ್ಪ ನಿಮ್ಮಮ್ಮ? ಹೊರಗಡೆ ನಿಂತವ್ರೆ. ಏನಮ್ಮ ನಿಮ್ಗಾದ್ರೂ ಬುದ್ಧಿ ಬೇಡ? ಈ ಮಟ್ಟಕ್ಕೆ ಆಗೋ ತನಕ ಬಿಟ್ಟಿದಿರಲ್ಲ, ಸ್ವಲ್ಪ ತಿದ್ದಿ ಗುದ್ದಿ ಬುದ್ಧಿ ಹೇಳೋದು ಬೇಡ? ಅಣ್ಣ, ನಾನೇನಣ್ಣ ಅವ್ರಿಗೆ ಬುದ್ಧಿ ಹೇಳೋದು? ನಾನು ಏನ್ ಹೇಳಿದ್ರು ಅವ್ರು ಕೇಳಲ್ಲ. ಇವರಿಗೆ ಅಕ್ಕಪಕ್ಕದವ್ರು ಯಾರಾದ್ರೂ ಬಂದು ಬುದ್ಧಿ ಹೇಳಿದ್ರೆ ಏನೇ ಅವ್ರೇನ್ ನಿನ್ ಇಟ್ಕೊಂಡಿದಾರ, ನಿನ್ ಪರವಾಗಿ ಮಾತಾಡ್ತಾರಲ್ಲ ಅಂತ. ಅಯ್ಯತ್ತು ಎಳ್ದು ತಲೆ ಮೇಲೆ ಫೈಡ್ ಅಂತ ಬಿಡ್ಬೇಕಾನೆ. ನೀವು ಸರಿ. ಇವನಿಗೆ ನಾನ್ ಹೊಡಿಯದ? ಇವ್ನು ನನ್ನನ್ನು ಹೊಡಿತಿದ್ರೆ ಸಾಕಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡಮ್ಮ, ಕಾರ್ಕೊಂಡೋಗಿ ವಾರ್ದು ದೇವ್ರು ಮಾಡಕ್ ಬಿಡ್ತಾರೆ. ದೇವ್ರು ಅಲ್ಗೂ ಕರ್ಕೊಂಡು ಹೋಗಿದ್ದೆ ಅಣ್ಣ. ಮೈಕಮ್ಮ ಅಂತ ಬಾರಿ ಫೇಮಸ್ ಅಣ್ಣ.